ಇನ್ನು ಸಭಾಪತಿಗಳು ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಅಂತ ಹೇಳಿದ್ರು. ಈಗ ಅದರ ಬೆನ್ನಲ್ಲೇ ಕ್ಲೀನ್ ಚಿಟ್ ಸಹ ಕೊಟ್ಟಿದ್ದಾರೆ. ಇದು ನಡೆದಿರೋದು ಪರಿಷತ್ನಲ್ಲಿ. ಅಲ್ಲಿ ಯಾವುದೇ ರೀತಿಯ ವಿಡಿಯೋಗಳ ಸಾಕ್ಷ್ಯ ಇಲ್ಲ, ರೆಕಾರ್ಡ್ ಇಲ್ಲ. ಅದೆಲ್ಲ ಈಗ ಹೊರಗೆ ಬಂದಿರುವಂತಹ ವಿಡಿಯೋ ಏನಿದೆ ಅದು ಫೇಕ್ ವಿಡಿಯೋ ಇರಬಹುದು ಅಂತ ಕೂಡ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆ ಕೊಟ್ಟರು. ಜೊತೆಗೆ ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಮುಗಿದ ಅಧ್ಯಾಯ ಅಂತ ತಿಳಿಸಿದ್ರು. ಸದನ ವಿಚಾರದಲ್ಲಿ ಪೊಲೀಸರು ಅಲ್ಲಿ ಮಹಜರು ಮಾಡಲಿಕ್ಕೆ ಬರ್ತೀವಿ ಅಂತ ಹೇಳಿದ್ದಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟರು. ತಲೆ ಹಾಕಿದ್ರೆ ಜೈಲಿಗೆ ಹೋಗಬೇಕಾಗತ್ತೆ, ಹುಷಾರ್ ಅಂತ. ಮತ್ತೆ ಸಂಘರ್ಷಕ್ಕೇನಾದರೂ ಆಸ್ಪದ ಮಾಡಿಕೊಡುತ್ತಾ ಸಭಾಪತಿಯವರ ಈ ಒಂದು ಹೇಳಿಕೆ ಅನ್ನೋದು ಮುಂದಿನ ಹಂತಗಳಲ್ಲಿ ಯಾವ ರೀತಿಯ ಟರ್ನ್ ಪಡ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಆಕ್ಷೇಪಾರ್ಹ ಹೇಳಿಕೆ ಪರಿಷತ್ನಲ್ಲಿ ರೆಕಾರ್ಡ್ ಆಗಿಲ್ಲ, ಫೇಕ್ ವಿಡಿಯೋ ಇರಬಹುದು ಎಂದ ಹೊರಟ್ಟಿ. ರಾಜ್ಯ ರಾಜಕೀಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಬಿಜೆಪಿ ನಾಯಕ ಸಿಟಿ ರವಿ ಬಂಧನಕ್ಕೆ ಹೊಸ ತಿರುವು ಸಿಕ್ಕಿದೆ. ಸಭಾಪತಿ ಬಸವರಾಜ ಹೊರಟ್ಟಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸದನದಲ್ಲಿ ಆಕ್ಷೇಪಾರ್ಹ ಹೇಳಿಕೆಯ ಆರೋಪದಲ್ಲಿ ಸಿಟಿ ರವಿ ಬಂಧನ ಆಗಿತ್ತು. ಕಾಂಗ್ರೆಸ್ ಈ ಪ್ರಕರಣವನ್ನು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಬಿಜೆಪಿ ತೀವ್ರ ಮುಜುಗರಕ್ಕೊಳಗಾಗಿತ್ತು. ಇದೀಗ ಸಭಾಪತಿ ಬಸವರಾಜ ಹೊರಟ್ಟಿ ಅಚ್ಚರಿಯ ಹೇಳಿಕೆ ಕೊಡುವ ಮೂಲಕ ಪ್ರಕರಣದ ತಿರುವನ್ನೇ ಬದಲಾಯಿಸಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ಪ್ರಕರಣವನ್ನು ಒಂದು ರೀತಿಯಲ್ಲಿ ತಿರುಗಿಸ್ಬಿಡುತ್ತಾ, ಅದಕ್ಕೆ ಟ್ವಿಸ್ಟ್ ಸಿಕ್ಬಿಡುತ್ತಾ, ಈ ರೀತಿಯ ಚರ್ಚೆ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಸದನದಲ್ಲೇ ಆಗಿರ್ತಕ್ಕಂಥ ಎಲ್ಲ ರೀತಿಯ ಪ್ರಕ್ರಿಯೆಗಳಿಗೆ ನಾನೇ ಜವಾಬ್ದಾರಿ, ನಾನೇ ಕಸ್ಟೋಡಿಯನ್. ಅಲ್ಲಿ ಬರುವಂಥ ತೀರ್ಮಾನಗಳು ಏನಿದ್ರೂ ಕೂಡ ನನ್ನಿಂದ ಬರಬೇಕು ಅನ್ನೋ ಸಂದೇಶವನ್ನು ಸೂಕ್ಷ್ಮವಾಗಿ ಸಭಾಪತಿಯವರು ರವಾನಿಸಿದ್ದಾರೆ. ಜೊತೆಗೆ ಆ ಆಡಿಯೋ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮತ್ತೊಂದು ಬಾರಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಪರಿಷತ್ ಒಳಗಡೆ ಆ ಆಡಿಯೋ ವಿಡಿಯೋ ದಾಖಲಾಗಿಲ್ಲ ಅಂತ. ಹಾಗಾಗಿ ಇದು ಸಿಟಿ ರವಿ ಪ್ರಕರಣಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಟಿ ರವಿ ಹೇಳಿದ್ದಾರೆ ಎನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಪರಿಷತ್ನಲ್ಲಿ ರೆಕಾರ್ಡ್ ಇಲ್ಲ ಅಂಥೇಳಿ ಬಸವರಾಜ ಹೊರಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೆಲ್ಲ ಫೇಕ್ ವಿಡಿಯೋ ಇರಬೇಕು ಅಂತಲೂ ಕೂಡ ವಿವಾದಕ್ಕೆ ಫುಲ್ ಸ್ಟಾಪ್ ಇಡುವ ಕೆಲಸ ಮಾಡಿದ್ದಾರೆ. ಅವರ ಹತ್ರ ಆಡಿಯೋ ವಿಡಿಯೋ ಇದ್ರೆ ದೂರು ಕೊಡಲಿ, FSLಗೆ ಕಳುಹಿಸಿ ವರದಿ ಬಂದ ಬಳಿಕ ನಾನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು, ನಮ್ಗೆ ಸಂಬಂಧ ಇಲ್ಲ. ಬೇರೆ ಕಡೆ ತಂದು ಕೊಟ್ಟರೆ ಅವನ್ನ FSL ಕಳಿಸ್ತೀವಿ. ಕಳಿಸೋದ್ರಾಗ ಏನಿದೆ ನೋಡ್ತೀವಿ, ನೋಡಿ ನಮ್ಮದೇ ಆದಂಥ ಕಾನೂನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರಾಗ ಏನು ಮಾಡಬೇಕು ಅನ್ನೋದು ಅದು ಬಂದಾಗ ನಾವು ಹೇಳ್ತೀವಿ, ಈಗ ಏನಾಗೋದಿಲ್ಲ. ಪೊಲೀಸರಿಗೆ ಅಧಿಕಾರ ಇಲ್ಲ, ಸದನದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಿದರೆ ಜೈಲಿಗೆ. ಪೊಲೀಸರಿಗೆ ಸಭಾಪತಿ ಹೊರಟ್ಟಿ ಎಚ್ಚರಿಕೆ. ಸಿಟಿ ರವಿ ಬಂಧನದ ವಿಚಾರದಲ್ಲಿ ಪೊಲೀಸರ ನಡೆಗೆ ಸಭಾಪತಿ ಹೊರಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ. ಸದನದ ಒಳಗೆ ನಡೆಯುವ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ, ಮಹಜರು ಮಾಡ್ತೀವಿ ಅಂದ್ರೂ ನಾವು ಅನುಮತಿ ಕೊಟ್ಟಿಲ್ಲ ಅಂಥೇಳಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ನಿಯಮ ಮೀರಿದರೆ ಪೊಲೀಸರೇ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟರು. ಮಾಡಿಲ್ಲ, ಯಾಕೆ ಮಾಡ್ತಾರೆ? ಮಾಡೋಂಗಿಲ್ಲ, ಮಾಡೋಕ್ಕೆ ಬರೋದಿಲ್ಲ, ಮಾಡಿಸ್ಕೊಟ್ಟಿಲ್ಲ, ಮಾಡೋಕ್ಕೆ ಬರೋದಿಲ್ಲ, ಮಾಡಿದರೆ ಅವರು ಜೈಲಿಗೆ ಹೋಗ್ತಾರೆ. ಪೊಲೀಸರ ಪ್ರಕ್ರಿಯೆಗಳಿಗೆ ಸಭಾಪತಿ ಬಸವರಾಜ ಹೊರಟ್ಟಿಯವರ ಹೇಳಿಕೆ ಏನಿದೆ ಅದು ಅಡೆತಡೆ ಆಗತ್ತಾ, ಈ ಪ್ರಶ್ನೆ ಎದ್ದಿದೆ. ಪ್ರಮುಖವಾಗಿ ಸದನದ ಒಳಗಡೆ ಆಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಪೊಲೀಸರು ಬೇರೆ ಬೇರೆ ರೀತಿಯ ಮಹಜರಾಗಲಿ ಬೇರೆ ತನಿಖೆಯನ್ನು ಮಾಡೋದಕ್ಕಾಗಲಿ ಬರೋದಿಲ್ಲ. ಅಲ್ಲಿ ನಾನು ಸದನದಲ್ಲಿ ಕಸ್ಟೋಡಿಯನ್. ಹಾಗಾಗಿ ಅವರಿಗೆ ಮಹಜರು ಕೇಳೋದಕ್ಕೆ ಬಂದಿದ್ದರು, ನಾನು ಅನುಮತಿಯನ್ನು ಕೊಟ್ಟಿಲ್ಲ. ಒಂದು ವೇಳೆ ಏನಾದರೂ ನಿಯಮಗಳನ್ನು ಮೀರಿ ಮಹಜರು ಮಾಡಿದ್ರೆ, ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿದ್ರೆ ಕಾನೂನಿನ ಪ್ರಕಾರ ಪೊಲೀಸರೇ ಜೈಲಿಗೆ ಹೋಗಬೇಕಾಗತ್ತೆ. ಇದು ಸಭಾಪತಿ ಬಸವರಾಜ ಹೊರಟ್ಟಿಯವರ ಮಾತು. ಈ ಕಾರಣಕ್ಕೋಸ್ಕರವಾಗಿ ಪೊಲೀಸರು ಈಗ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಅಂದರೆ ಸಭಾಪತಿಯವರ ಅನುಮತಿ ಇಲ್ಲದೆ ಮಹಜರು ಮಾಡೋದು ಹೇಗೆ ಒಂದು ಪ್ರಶ್ನೆ. ಇನ್ನೊಂದು ಕಡೆ FIRನ ದಾಖಲಿಸಿದಂಥ ಸಂದರ್ಭದಲ್ಲಿ 2 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಆ ಸೆಕ್ಷನ್ಗಳನ್ನು ಅನ್ವಯ ಹೊರಗಡೆ ಬಿಟ್ಟಿರ್ತಕ್ಕಂಥ ವಿಡಿಯೋನ ಆಧರಿಸಿ ತನಿಖೆ ಮಾಡಬೇಕಾ ಬೇಡವೋ, ಈ ರೀತಿಯ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಈ ಒಂದು ಪ್ರಕರಣ ಕೋರ್ಟ್ ಅಂಗಳಕ್ಕೆ ಹೋಗಿ ಅಲ್ಲಿಂದನೇ ಪರ್ಮಿಷನ್ ಆಗಿ ಏನಾದರೂ ತನಿಖೆ ಆಗುತ್ತೋ ಅಥವಾ ಸದ್ಯಕ್ಕೆ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಸಭಾಪತಿ ಎಚ್ಚರಿಕೆಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪ್ರತಿಕ್ರಿಯಿಸಿದ್ದಾರೆ. ಸಿಟಿ ರವಿ ಬಂಧನದ ವಿಚಾರಗಳನ್ನು ಸಭಾಪತಿಗಳ ಗಮನಕ್ಕೆ ತರಲಾಗಿದೆ. ಸದನದ ಒಳಗೆ ಬಂಧನದ ವಿಚಾರ ತನಿಖಾಧಿಕಾರಿಯ ಜವಾಬ್ದಾರಿ ಅಂತ ಕಮಿಷನರ್ ಮಾರ್ಟಿನ್ ಹೇಳಿದ್ದಾರೆ. ಮತ್ತು ನಾವು ಅರೆಸ್ಟ್ ಮಾಡುವಾಗ ನಾವು ಒಂದು ಇಂಟಿಮೇಷನ್ ಲೆಟರ್ ನಾವು ಕಳಿಸಿದ್ವಿ ಸಾಹೇಬ್ಗೆ. ಇದು ಕನ್ವರ್ಸೇಷನ್ ಬಗ್ಗೆ ಇದು ಏನೇನು ನಾವು ಮಾತಾಡಿದ್ವಿ ಅದು ನಾನು ಈಗ ಮಾತಾಡಲಿಕ್ಕೆ ಅದು ಆಗಲ್ಲ. ಅರೆಸ್ಟ್ ಮಾಡುವಾಗ ಅದು ಆಯೋ ಜವಾಬ್ದಾರಿ ಇದೆ. ಕಮ್ಯುನಿಕೇಷನ್ ಸಾಹೇಬ್ಗೆ ಅದು ಕೊಡಬೇಕು, ಅಂದರೆ ಇಂಟಿಮೇಷನ್ ಅದು ಕೊಡಬೇಕು. ಆಯೋ ಅವರು ಮಾಡಿದ್ದಾರೆ.
ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಮುಗಿದ ಅಧ್ಯಾಯ ಅಂಥೇಳಿ ಸಭಾಪತಿ ಹೊರಟಿ ತೆರೆ ಎಳೆದಿದ್ದಾರೆ. ನಾನು ರೂಲಿಂಗ್ ಕೊಟ್ಟ ಮೇಲೆ ಅದು ಮುಗಿದ ಅಧ್ಯಾಯ. ಪರಿಷತ್ನ ವಿಡಿಯೋ, ಆಡಿಯೋ, CCTV ಎಲ್ಲಿಯೂ ಕೂಡ ಆ ರೀತಿಯ ಪದಬಳಕೆಯ ವಿಚಾರ ಸಿಕ್ಕಿಲ್ಲ. ನಾನು ಕಾನೂನು ನಿಯಮಾವಳಿ ಪ್ರಕಾರವೇ ರೂಲಿಂಗ್ ಕೊಟ್ಟಿದ್ದೇನೆ. ಅವರವರ ಭಾವಕ್ಕೇನಾದರೂ ಮಾತನಾಡ್ಕೊಳ್ಳಿ ಅಂಥೇಳಿ ಕಾಂಗ್ರೆಸ್ಸಿಗರ ಅಸಮಾಧಾನಕ್ಕೂ ತಿರುಗೇಟು ಕೊಟ್ಟಿದ್ದಾರೆ. ನಾನು ನನ್ನ ಕಾನ್ಸೆಪ್ಟ್ ಪ್ರಕಾರ ಕರೆಕ್ಟ್ ಅದೀನಿ, ಪ್ರಾಮಾಣಿಕವಾಗಿ ಮಾಡೀನಿ. ಮತ್ತು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯಕ್ಕೆ ನಾನು ಅವರಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರವರ ಅಭಿಪ್ರಾಯ ಅವ್ರು ಹೇಳ್ತಿರ್ತಾರೆ. ಬಟ್ ನಾನು 110% ಕರೆಕ್ಟ್ ಇದೀನಿ. ಸಭಾಪತಿಯವರು ಇನ್ನೊಂದು ವಿಚಾರ ಹೇಳಿದ್ದಾರೆ. ಯಾರಾದರೂ ಹೊರಗಡೆಯಿಂದ ವಿಡಿಯೋ ಆಡಿಯೋನ ತಂದುಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ದೂರನ್ನು ಸ್ವೀಕಾರ ಮಾಡ್ತೇವೆ. ಆ ದೂರಿನನ್ವಯ ಆ ಆಡಿಯೋ ವಿಡಿಯೋನ FSLಗೆ ಕಳಿಸ್ತೇವೆ. ಅಲ್ಲಿಂದ ವರದಿ ಬಂದ ಬಳಿಕ ಸಭಾಪತಿ ಏನು ಮಾಡಬೇಕು ಆ ಕ್ರಮವನ್ನು ನಾನು ತೆಗೆದುಕೊಳ್ತೇನೆ ಅಂತ. ಹಾಗಾಗಿ ಪರಿಷತ್ತು ಒಳಗಡೆ ರೆಕಾರ್ಡ್ ಆಗಿಲ್ಲ ಅನ್ನೋದನ್ನು ಸಭಾಪತಿಯವರೇ ಹೇಳ್ತಾ ಇದ್ದಾರೆ. ಮತ್ತು ಅದನ್ನು ಫೇಕ್ ವಿಡಿಯೋ ಇರ್ಬೋದು ಅನ್ನೋದನ್ನು ಕೂಡ ಅವರು ಒಂದು ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಏನಾದರೂ ಕಾಂಗ್ರೆಸ್ ದೂರು ಕೊಟ್ಟದ್ದಾದಲ್ಲಿ ಆ ಒಂದು ಆಡಿಯೋ ವಿಡಿಯೋನ FSL ಕಳಿಸಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಆಪ್ಷನನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಆದರೆ ಅವತ್ತಿನ ಸಂದರ್ಭಕ್ಕೆ ಅಂದರೆ 19ನೇ ತಾರೀಕು ಏನು ರೂಲಿಂಗ್ ಕೊಟ್ಟಿದ್ದೇನೋ, ಹಾಗಾಗಿ ಅಲ್ಲಿಗೆ ಆ ಪ್ರಕರಣ ಮುಗಿದ ಅಧ್ಯಾಯ. ಮುಂದೆ ಏನಾದರೂ ಅವರ ಬಳಿ ಸಾಕ್ಷಿಗಳಿದ್ದರೆ ಅದನ್ನು ತಂದುಕೊಳ್ಳಿ, ಆ ನಂತರ ನಾನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇನೆ ಅಂತ ಕೂಡ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಭಾಪತಿ ಬಸವರಾಜ ಹೊರಟ್ಟಿಯವರ ಈ ಹೇಳಿಕೆಯಿಂದ ಬೇರೆ ಏನಾದರೂ ತನಿಖಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ಕಾಣ್ಬೋದಾ, ಮತ್ತು ಇದು ಯಾರಿಗೆ ವರದಾನ ಮತ್ತು ಯಾರಿಗೆ ಸಂಕಷ್ಟ, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ. ಹಾಗಾದರೆ ಸಿಟಿ ರವಿ ಪ್ರಕರಣ ಮತ್ತೆ ಸಂಘರ್ಷಕ್ಕೆ ಕಾರಣವಾಗುತ್ತಾ? ಹಿರೇಬಾಗೇವಾಡಿ FIR ತನಿಖೆ ಹೇಗೆ? ಹೊರಗಿನ ಆಡಿಯೋ ವಿಡಿಯೋ ಪರಿಗಣಿಸಲಿಕ್ಕೆ ಸಾಧ್ಯನಾ? ಪೊಲೀಸರು ಇಕ್ಕಟ್ಟಿನಲ್ಲಿ ಸಿಲುಕಿದ್ರಾ? ಕೋರ್ಟ್ ಅಂಗಳಕ್ಕೆ ಹೋಗುತ್ತಾ ಸಂವಿಧಾನಿಕ ಸಂಘರ್ಷ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ರವೀಶ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV. ನಿಜವಾಗ್ಲೂ ಇದು ರಾಜಕೀಯ ಸಂಘರ್ಷಕ್ಕೆ ನಾಂದಿ ಆಡೋದೇ ಆದ್ರೆ ದಿವ್ಯ ಸಂವಿಧಾನಕ್ಕೆ ಪೀಠಕ್ಕೆ ಹೋಗುತ್ತೆ. ಕಾರಣ ಮೊದಲನೇ ಬಾರಿ ಸದನದಲ್ಲಿ ಆಗಿರುವಂತ ವಿಚಾರ ಆಚೆ ಬಂದು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನುವಂಥ ಪಟ್ಟು ಹಿಡ್ಕೊಂಡ್ರೆ ಕೋರ್ಟಲ್ಲಿ ಇದು ವಾದ ಪ್ರತಿವಾದಕ್ಕೆ ನಾಂದಿ ಹಾಡ್ಕೊಡುತ್ತೆ. ನಾಳೆ ರಿವರ್ಸ್ ಸೈಡಲ್ಲೂ ಆಗ್ಬಹುದು. ಕಾಂಗ್ರೆಸ್ನವ್ರ ಬಾಯಲ್ಲಿ ಇಲ್ಲಷ್ಟೇ ಅಲ್ಲ, ಪಾರ್ಲಿಮೆಂಟಿಗೂ ಹೋಗ್ಬೋದು. ಕಾರಣ ಕರ್ನಾಟಕದ ಏನಾದರೂ ಹಿಂಗೆ ಬಂದು ನೀವು ಶಿಕ್ಷೆ ಪ್ರಮಾಣ ಕೊಡೋ ಮಟ್ಟಕ್ಕೆ ಹೋಗ್ಬಿಟ್ರೆ ಪಾರ್ಲಿಮೆಂಟಲ್ಲೂ ರೆಫರ್ ಮಾಡ್ಕೊಂಡು ಕೊಡ್ಬೋದು. ಇಂಥದ್ದು ಅಂದಿದ್ರು ಆಚೆ ಇರೋರ ಹೆಸರನ್ನು ಬಳಕೆ ಮಾಡ್ತಾರಲ್ಲ ಅವಾಗ.